ನಮಸ್ತೆ, ಸ್ವಾಗತ. ಸರಳ ಸಂಸ್ಕೃತ ಕಲಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಸೆಷನ್ ನಲ್ಲಿ ನಾವು ನಮ್ಮ ದಿನಚರಿಯನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಅದೇ ಯಾರಾದ್ರೂ ನಿಮ್ಮನ್ನ ನೀನ್ ಎಷ್ಟ್ ಗಂಟೆಗೆ ಎದ್ದೇಳ್ತೀಯಾ, ನೀನ್ ಎಷ್ಟ್ ಗಂಟೆಗೆ ಸ್ನಾನ ಮಾಡ್ತೀಯಾ, ಎಷ್ಟ್ ಗಂಟೆಗೆ ಸ್ಕೂಲ್ಗೆ ಹೋಗ್ತೀಯಾ ಅಥವಾ ವರ್ಕಿಗೆ ಹೋಗ್ತೀಯಾ, ಎಷ್ಟ್ ಗಂಟೆಗೆ ಊಟ ಮಾಡ್ತೀಯಪ್ಪ, ಎಷ್ಟ್ ಗಂಟೆಗೆ ಯೋಗ ಮಾಡ್ತೀಯಾ ಅಂತೆಲ್ಲ ಕ್ವಶನ್ ಕೇಳಿದ್ರೆ ಹೇಗ್ ನಾವು ಆನ್ಸರ್ ಹೇಳೋದು, ಮತ್ತೆ ಈ ಕ್ವಶನ್ ಅನ್ನ ಹೇಗ್ ಕೇಳೋದು ಬೇರೆಯವರಿಗೆ ಅನ್ನೋದನ್ನ ಕಲಿಬೇಕಲ್ವಾ. ಸೊ ಇಂದಿನ ಸೆಷನ್ ನಲ್ಲಿ ನಾವು ಅದನ್ನ ಕಲಿತಾ ಇದ್ದೀವಿ. ನೀವು ಯಾವಾಗ ಏನೇನ್ ಮಾಡ್ತೀರಾ ಅಂತ ಕೇಳೋದನ್ನು, ಅದಕ್ಕೆ ಆನ್ಸರ್ ಅನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ದಿನಚರಿಯನ್ನ ಬೆಳಗ್ಗಿನಿಂದ ಶುರು ಮಾಡೋಣ. ಬೆಳಗ್ಗೆ ಎದ್ದಾಗಿನಿಂದ ಏನೇನ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ. ಭವಾನ್ ಅಥವಾ ಭವತಿ. ಭವಾನ್ ಅಂತಂದ್ರೆ ನೀನು ಅಂತ ನಾವು ಗಂಡಸರಿಗೆ, ಪುರುಷರಿಗೆ ಕೇಳೋದಿದ್ರೆ ಭವತಿ ಅಂತ ಹೆಂಗಸರಿಗೆ, ಮಹಿಳೆಯರಿಗೆ ನಾವು ಕೇಳ್ತೀವಿ. ಭವಾನ್ ಕದಾ ಉತ್ತಿಷ್ಠತಿ. ಕದಾ ಅಂತಂದ್ರೆ ಯಾವಾಗ, ವರ್ಡೇನು ಕದಾ. ಭವಾನ್ ಕದಾ ಉತ್ತಿಷ್ಠತಿ. ಆನ್ಸರ್ ಏನಾಗುತ್ತೆ? ಅಹಂ ಪಂಚವಾದನೆ ಉತ್ತಿಷ್ಠಾಮಿ. ಪಂಚವಾದನಂ ಅನ್ನೋದು 5 ಗಂಟೆ ಆದ್ರೆ ಪಂಚವಾದನೆ ಅಂತಂದ್ರೆ 5 ಗಂಟೆಗೆ ಅಂತ ಆಗುತ್ತೆ. ಅಟ್ 5 o'clock ಅಂತ 5 ಗಂಟೆಗೆ ನಾನು ಎದ್ದೇಳ್ತೀನಿ ಅನ್ನೋದನ್ನ ಹೇಗೆ ಹೇಳೋದು? ಅಹಂ ಪಂಚವಾದನೆ ಉತ್ತಿಷ್ಠಾಮಿ. ಉತ್ತಿಷ್ಠಾಮಿ ಅಂತಂದ್ರೆ ಎದ್ದೇಳ್ತೀನಿ, ಮಲಗಿರ್ತೀನಲ್ವಾ, 5 ಗಂಟೆಗೆ ಎದ್ದೇಳ್ತೀನಿ ಅಂತ ಅರ್ಥ. ಭವಾನ್ ಕದಾ ದಂತಧಾವನಂ ಕರೋತಿ. ಯಾವಾಗ ನೀನು ಹಲ್ಲನ್ನ ಉಜ್ತೀಯಾ. ದಂತಧಾವನಂ ಏನ್ ಹೇಳೋದು? ಹಲ್ಲನ್ನ ಉಜ್ಜೋದಕ್ಕೆ ದಂತ ಅಂತಂದ್ರೆ ಹಲ್ಲು, ಧಾವನಂ ಅಂತಂದ್ರೆ ಉಜ್ಜುವಂಥದ್ದು. ದಂತಧಾವನಂ ಕರೋತಿ. ಕರೋತಿ ಅಂತಂದ್ರೆ ಮಾಡ್ತೀಯಾ. ಕದಾ ಅನ್ನೋ ವರ್ಡ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕು. ಕದಾ ದಂತಧಾವನಂ ಕರೋತಿ. ಆನ್ಸರ್ ಏನಾಗುತ್ತೆ? ಅಹಂ. ಅಹಂ ಅಂತಂದ್ರೆ ಮೊದಲಿನ ಹಾಗೆ ನಾನು ಅಂತ ಅರ್ಥ. ಅಹಂ ಸಪಾದ ಪಂಚವಾದನೆ ದಂತಧಾವನಂ ಕರೋಮಿ ಅಂದ್ರೆ 5 ಕಾಲಿಗೆ ನಾನು ಹಲ್ಲನ್ನ ಉಜ್ತೀನಿ. ಸಪಾದ ಪಂಚವಾದನೆ ದಂತಧಾವನಂ ಕರೋಮಿ ಅನ್ನುವಂಥದ್ದು ಆನ್ಸರ್. ಭವತಿ ಕದಾ ಯೋಗಾಸನಂ ಕರೋತಿ. ಭವತಿ ಕದಾ ಯೋಗಾಭ್ಯಾಸಂ ಕರೋತಿ ಅಂತಂದ್ರೆ ನೀನು ಯಾವಾಗ, ಇದನ್ನ ನಾನು ಮಹಿಳೆಯರಿಗೆ ಕೇಳ್ತಿರುವಂತಹ ಕ್ವಶನ್. ಭವತಿ ಅಂತ ಯೂಸ್ ಮಾಡಿದೀನಿ ಅಲ್ವಾ. ಸೊ ನೀನು ಎಷ್ಟೊತ್ತಿಗೆ ಯೋಗಾಭ್ಯಾಸವನ್ನ ಮಾಡ್ತೀಯಾ ಅಂತ ನಾನು ಕೇಳ್ತಿರುವಂತಹ ಕ್ವಶನ್. ಭವತಿ ಕದಾ ಯೋಗಾಭ್ಯಾಸಂ ಕರೋತಿ. ಆನ್ಸರ್ ಏನು? ಅಹಂ ಸಾರ್ಧ ಪಂಚವಾದನೆ ಯೋಗಾಭ್ಯಾಸಂ ಕರೋಮಿ. ಅಹಂ ಸಾರ್ಧ ಪಂಚವಾದನೆ 5 ಯೋಗಾಭ್ಯಾಸವನ್ನ ಮಾಡ್ತೀನಿ. ಭವಾನ್ ಕದಾ ಸ್ನಾನಂ ಕರೋತಿ. ಭವಾನ್ ಕದಾ ಸ್ನಾನಂ ಕರೋತಿ. ನೀನು ಯಾವಾಗ ಸ್ನಾನವನ್ನ ಮಾಡ್ತೀಯಾ ಹೇಳಿದ್ರೆ ಅದಕ್ಕೆ ಆನ್ಸರ್ ಅಹಂ ಸಾರ್ಧ ಷಡ್ವಾದನೆ ಸ್ನಾನಂ ಕರೋಮಿ. 6 ಸ್ನಾನ ಕ್ರಿಯೆಯನ್ನ ಮುಗಿಸ್ತೀನಿ ಅಂತ ಅರ್ಥ. ಭವತಿ ಕದಾ ಸ್ವಚ್ಛತಾಂ ಕರೋತಿ ಅಥವಾ ಭವಾನ್ ಕದಾ ಸ್ವಚ್ಛತಾಂ ಕರೋತಿ. ಯಾವಾಗ ಸ್ವಚ್ಛತೆ ಕ್ರಿಯೆಯನ್ನೆಲ್ಲ ಮಾಡ್ತೀಯಾ, ಮನೆಯನ್ನ ಯಾವಾಗ ಸ್ವಚ್ಛ ಮಾಡ್ತೀಯಾ ಅನ್ನುವಂಥದ್ದು ಕ್ವಶನ್. ಅಹಂ ಸಪ್ತವಾದನೆ ಸ್ವಚ್ಛತಾಂ ಕರೋಮಿ. ಅಹಂ ಸಪ್ತವಾದನೆ ಸ್ವಚ್ಛತಾಂ ಕರೋಮಿ. ಭವಾನ್ ಕದಾ ಪೂಜಾಂ ಕರೋತಿ. ಭವಾನ್ ಕದಾ ಪೂಜಾಂ ಕರೋತಿ. ನೀನು ಯಾವಾಗ ದೇವರಿಗೆ ಪೂಜೆಯನ್ನ ಮಾಡ್ತೀಯಾ. ಅಹಂ ಸಾರ್ಧ ಸಪ್ತವಾದನೆ ಪೂಜಾಂ ಕರೋಮಿ. ಅಹಂ ಸಾರ್ಧ ಸಪ್ತವಾದನೆ ಅಂತಂದ್ರೆ 7 ಪೂಜೆಯನ್ನ ಮಾಡ್ತೀನಿ. ಭವತಿ ಕದಾ ಉಪಾಹಾರಂ ಕರೋತಿ ಅಂತಂದ್ರೆ ನೀನು ಯಾವಾಗ ಬ್ರೇಕ್ಫಾಸ್ಟ್ ತಿಂಡಿಯನ್ನ ಮಾಡ್ತೀಯಾ ಅಂತ. ಭವತಿ ಅಥವಾ ಭವಾನ್ ಕದಾ ಉಪಾಹಾರಂ ಕರೋತಿ. ಅಹಂ ಅಷ್ಟವಾದನೆ 8 ಗಂಟೆಗೆ ಉಪಹಾರಂ ಕರೋಮಿ. ಅಹಂ ಅಷ್ಟವಾದನೆ ಉಪಹಾರಂ ಕರೋಮಿ. ಭವಾನ್ ಕದಾ ವಿದ್ಯಾಲಯಂ ಗಚ್ಚತಿ. ಭವತಿ ಕದಾ ಕಾರ್ಯಕ್ಷೇತ್ರಂ ಗಚ್ಚತಿ. ವಿದ್ಯಾಲಯಂ ಗಚ್ಚತಿ ಅಂತಂದ್ರೆ ಯಾವಾಗ ಸ್ಕೂಲ್ ಹೋಗ್ತೀಯಾ ಅಂತ. ಕಾರ್ಯಾಲಯಂ ಗಚ್ಚತಿ ಅಂತಂದ್ರೆ ಯಾವಾಗ ಆಫೀಸ್ ಕಾರ್ಯಕ್ಷೇತ್ರಕ್ಕೆ ಹೋಗ್ತೀಯಾ, ವರ್ಕ್ ಕೆಲಸನ ಮಾಡೋದಕ್ಕೆ ಅಂತ ಅರ್ಥ. ಅಹಂ ಪಾದೋನ ನವವಾದನೆ ಕಾರ್ಯಕ್ಷೇತ್ರಂ ಗಚ್ಚಾಮಿ ಅಥವಾ ಅಹಂ
ಪಾದೋನ ನವವಾದನೆ ವಿದ್ಯಾಲಯಂ ಗಚ್ಚಾಮಿ ಅಂತಂದ್ರೆ ಇಲ್ಲಿ 8:45 ಪಾದೋನ ನವವಾದನಂ, ಪಾದೋನ ನವವಾದನೆ ಕಾರ್ಯಕ್ಷೇತ್ರಂ ಆಫೀಸ್ಗೆ ನಾನು ಹೋಗ್ತಿದ್ದೀನಿ, ಹಾಗೆ ಪಾದೋನ ನವವಾದನಂ ಅಂತಂದ್ರೆ 8:45ಗೆ ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ ಅನ್ನೋದು ಅರ್ಥ. ಭವತಿ ಕದಾ ಭೋಜನಂ ಕರೋತಿ, ಭವತಿ ಕದಾ ಮಧ್ಯಾಹ್ನ ಭೋಜನಂ ಕರೋತಿ, ನೀನು ಯಾವಾಗ ಮಧ್ಯಾಹ್ನ ಊಟ ಮಾಡ್ತೀಯಾ ಅಂತ ಅರ್ಥ. ಅಹಂ 12:30 ಭೋಜನಂ ಕರೋಮಿ, ಅಹಂ 12:30 12ವರೆಗೆ ಭೋಜನಂ ಕರೋಮಿ, ಭೋಜನ ಅಂತಂದ್ರೆ ಊಟ, ಭೋಜನಂ ಕರೋಮಿ. ಭವತಿ ಕದಾ ಪುನಃ ಗೃಹಂ ಆಗಚ್ಚತಿ, ಅಥವಾ ಭವಾನ್ ಪುನಃ ಕದಾ ಗೃಹಂ ಆಗಚ್ಚತಿ ಅಂತಂದ್ರೆ ನೀನು ಮತ್ತೆ ಯಾವಾಗ ಮನೆಗೆ ವಾಪಸ್ ರಿಟರ್ನ್ ಬರ್ತೀಯಾ, ಯಾವಾಗ ನೀನ್ ಮನೆಗೆ ಬರ್ತೀಯಾ ಅಂತ. ಭವಾನ್ ಅಥವಾ ಭವತಿ ಪುರುಷರಿಗೆ ಕೇಳೋದಿದ್ರೆ ಭವಾನ್, ಅಥವಾ ಹೆಂಗಸರಿಗೆ ಕೇಳ್ಬೇಕಿದ್ರೆ ಭವತಿ ಅಂತ ಯೂಸ್ ಮಾಡುವಂತದ್ದು. ಇದೆರಡನ್ನು ಯೂಸ್ ಮಾಡಬಹುದು, ನಾವು ಯಾರಿಗೆ ಹೇಳ್ತಿದೀವೋ ಅನ್ನೋದ್ರ ಮೇಲೆ ಡಿಪೆಂಡ್. ಅದನ್ನ ಹೇಳ್ಬಿಟ್ಟು ಭವತಿ ಅಥವಾ ಭವಾನ್ ಕದಾ ಪುನಃ ಮತ್ತೆ ಗೃಹಂ ಆಗಚ್ಚತಿ ಮನೆಗೆ ಬರ್ತೀಯಾ ಅಂತಂದ್ರೆ ಸ್ಕೂಲೋ ಅಥವಾ ಆಫೀಸನ್ನು ಮುಗಿಸಿ ಕಾರ್ಯಕ್ಷೇತ್ರವನ್ನ ಮುಗಿಸಿ ವಾಪಸ್ ಯಾವಾಗ ಮನೆಗೆ ಬರ್ತಿದ್ಯಾ ಅಂತ. ಅಹಂ 4:30 ಗೃಹಂ ಆಗಚ್ಚಾಮಿ, ಅಹಂ 4:30 5ವರೆಗೆ ಗೃಹಂ ಮನೆಗೆ ಆಗಚ್ಚಾಮಿ ಬರ್ತೀನಿ, ಆಗಚ್ಚಾಮಿ. ಭವಾನ್ ಕದಾ ಅಲ್ಪಾಹಾರಂ ಸ್ವೀಕರೋತಿ, ಅಲ್ಪಾಹಾರ ಅಂತಂದ್ರೆ ಸ್ನಾಕ್ಸ್. ಭವಾನ್ ಕದಾ ಅಲ್ಪಾಹಾರಂ ಸ್ವೀಕರೋತಿ, ಅಹಂ ಪಾದೋನ 6:15 ಅಲ್ಪಾಹಾರಂ ಸ್ವೀಕರೋಮಿ, ಪಾದೋನ 6:15 ಅಲ್ಪಾಹಾರಂ ಸ್ವೀಕರೋಮಿ ಅಂತಂದ್ರೆ 5:45ಗೆ ಸ್ವಲ್ಪ ಸ್ನಾಕ್ಸ್ ಏನಾದ್ರೂ ತಿಂತೀನಿ ಅಂತ ಇದರ ಅರ್ಥ. ಭವಾನ್ ಕದಾ ಭಜನಂ ಕರೋತಿ, ಅಥವಾ ಭವತಿ ಕದಾ ಭಜನಂ ಕರೋತಿ ಅಂತಂದ್ರೆ ನೀನ್ ಯಾವಾಗ ಭಜನೆ, ಸಾಯಂಕಾಲ ಭಜನೆಯನ್ನ ಮಾಡ್ತೀಯಾ, ದೇವ್ರ ಮುಂದೆ ಕುತ್ಕೊಂಡು ಸಂಕೀರ್ತನೆನೋ ಅಥವಾ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ಯಾವಾಗ ಹೇಳ್ತೀಯಾ ನೀನು ಅನ್ನುವಂಥದ್ದು ಇದರ ಅರ್ಥ. ಭಜನಂ ಭಜನೆಯನ್ನ ಮಾಡ್ತೀಯಾ. ಅಹಂ 6:15 ಭಜನಂ ಕರೋಮಿ, 6:15 6:15 ಭಜನಂ ಕರೋಮಿ. ಭವತಿ ಕದಾ ಸ್ವಾಧ್ಯಾಯ ಕಾರ್ಯಂ ಕರೋತಿ ಅಂತಂದ್ರೆ ಸೆಲ್ಫ್ ಸ್ಟಡಿ, ಗೃಹ ಕಾರ್ಯ, ಸ್ವಾಧ್ಯಾಯ ಕಾರ್ಯಂ, ಸ್ವಾಧ್ಯಾಯ ಅಥವಾ ಸ್ವಾಧ್ಯಾಯ ಕಾರ್ಯ ಅಂತ ಹೇಳ್ಬೋದು. ಸ್ವಾಧ್ಯಾಯಂ ಕರೋತಿ ಅಂತಂದ್ರೆ ಯಾವಾಗ ನೀನು ಮನೆ ಕೆಲಸ, ಸ್ಕೂಲಲ್ಲಿ ಕೊಟ್ಟಿರುವಂತಹ ಹೋಮ್ ವರ್ಕ್ ಅನ್ನ ಮಾಡ್ಕೊಳ್ತೀಯಾ. ಅಹಂ 6:15 ಗೃಹ ಕಾರ್ಯಂ, ಅಹಂ 6:15 ಸ್ವಾಧ್ಯಾಯಂ ಕರೋಮಿ. ಅಹಂ ಭವಾನ್ ಕದಾ ಗೃಹ ಕಾರ್ಯಂ ಕರೋತಿ ಅಂತಂದ್ರೆ ಯಾವಾಗ ನೀನು ಹೋಮ್ ವರ್ಕ್, ಗೃಹ ಕಾರ್ಯವನ್ನ ಮಾಡ್ತೀಯಾ ಅಂತ ಅರ್ಥ. ಅಹಂ 7:15 ಗೃಹ ಕಾರ್ಯಂ ಕರೋಮಿ, ಅಹಂ 7:15 ಗೃಹ ಕಾರ್ಯಂ ಕರೋಮಿ. ಭವತಿ ರಾತ್ರಿ ಭೋಜನಂ ಕದಾ ಕರೋತಿ, ಭವತಿ ರಾತ್ರಿ ಭೋಜನಂ ಕದಾ ಕರೋತಿ ಅಂತಂದ್ರೆ ರಾತ್ರಿ ಊಟವನ್ನ ನೀನು ಎಷ್ಟೊತ್ತಿಗೆ ಮಾಡ್ತೀಯಾ. ಅಹಂ ರಾತ್ರಿ ಭೋಜನಂ 6:30 ಕರೋಮಿ, 7ವರೆಗೆ ನಾನು ರಾತ್ರಿ ಭೋಜನವನ್ನ ಮಾಡ್ತೀನಿ. ಭವತಿ ಕದಾ ಪುಸ್ತಕಂ ಪಠತಿ ಅಂತಂದ್ರೆ ನೀನು ಯಾವಾಗ ಪುಸ್ತಕವನ್ನ ಓದ್ತೀಯಾ. ಕದಾ ಪುಸ್ತಕಂ ಪಠತಿ, ಅಹಂ 8:00 ಪುಸ್ತಕಂ ಪಠಾಮಿ, ಅಹಂ 8:00 8 ಗಂಟೆಗೆ ಪುಸ್ತಕಂ ಪಠಾಮಿ ಪುಸ್ತಕವನ್ನು ಓದುತ್ತೇನೆ. ಭವಾನ್ ಅಥವಾ ಭವತಿ ಕದಾ ಸ್ವಪಿತಿ ಅಂತಂದ್ರೆ ನೀನು ಯಾವಾಗ ಮಲ್ಕೊಳ್ತೀಯಾ ರಾತ್ರಿ. ಭವತಿ ಕದಾ ಸ್ವಪಿತಿ, ಅಹಂ 9:30 ಸ್ವಪಿಮಿ, ಅಹಂ 9:30 ಸ್ವಪಿಮಿ. ಸೊ ಹೀಗೆ ಬೆಳಗ್ಗೆ ಇದ್ದಾಗಿಂದ ಮಲಗೋ ತನಕ ನಾವು ಏನೇನ್ ಕೆಲಸವನ್ನ ಮಾಡ್ತೀವಿ ಸಣ್ಣ ಪುಟ್ಟ ಎಲ್ಲದನ್ನು ಜೋಡಿಸಿ ಒಂದು ದಿನಚರಿಯನ್ನ ನಾವು ಹೀಗೆ ಹೇಳ್ದಾಗೆ ಆಗತ್ತೆ. ಸೊ ನೀವೇನ್ ಮಾಡ್ತೀರಾ ಅಂತ ಕ್ವಶನ್ ಕೇಳೋದನ್ನು ಕಲ್ತ್ವಿ, ಹಾಗೆ ನಾವು ಏನ್ ಮಾಡ್ತಿದೀವಿ ಇಷ್ಟು ಗಂಟೆಗೆ ಅಂತ ಹೇಳೋದನ್ನು ಕೂಡ ನಾವು ಇಂದಿನ ಸೆಷನ್ ನಲ್ಲಿ ಕಲ್ತಿದೀವಿ. ಸೊ ಹಾಗಾದ್ರೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ. ಭವಾನ್ ಅಥವಾ ಭವತಿ ಕದಾ ಉತ್ತಿಷ್ಠತಿ, ಭವಾನ್ ಕದಾ ಮಧ್ಯಾಹ್ನ ಭೋಜನಂ ಕರೋತಿ, ಭವಾನ್ ಕದಾ ಭಜನಂ ಕರೋತಿ ಅನ್ನೋದಕ್ಕೆ ನೀವು ಆನ್ಸರ್ ಅನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.